ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರನೋ? ನಾನು ಆರಾಮಿದ್ದೀನಿ ಅಂತ ಹೇಳ್ಕೊತ ನಾ ಈ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ. ನಾನಿವತ್ತು ತೋರಿಸ್ತಾ ಇರೋಂಥ ರೆಸಿಪಿ ಬಂದ್ಬಿಟ್ಟು ಪಾನಿಪುರಿ ರೀ. ಪಾನಿಪುರಿ ಅಂದರೆ ಯಾರಿಗೆಲ್ಲ ಇಷ್ಟ? ಪಾನಿಪುರಿ ಪ್ರತಿಯೊಂದು ಪುರಿಯಲ್ಲೂ ರುಚಿಯ ಹಬ್ಬ ಅಂತಂದ ಹೇಳ್ಬಹುದು. ಪಾನಿಪುರಿ ಅಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇಷ್ಟ ಆಗುವಂಥ ಭಾರತದ ಭಾಳ ಅಂದ್ರೆ ಭಾಳ ಜನಪ್ರಿಯ ಫಾಸ್ಟ್ ಫುಡ್ ಅಂತಂದ ಹೇಳ್ಬೋದು. ಹೊರಗೆ ಗರಿಗರಿಯಾಗಿ ಪುರಿ ಒಳಗೆ ಮಸಾಲೆಯ ಆಲೂ ಮಿಶ್ರಣ ಜೊತೆಗೆ ಹುಳಿ ಹುಳಿ ಖಾರ ಖಾರ ಸಿಹಿ ಸಿಹಿ ಪಾನಿ ಬಾಯಲ್ಲಿ ಮಿಕ್ಸ್ ಆದಾಗ ಆಹಾ ಏನು ರುಚಿನೋ! ನೆಕ್ಸ್ಟ್ ಲೆವೆಲಿಗೆ ಇರ್ತೈತಿ ಅದು. ಇದನ್ನೆಲ್ಲ ಕೇಳಿದ್ರೇ ಬಾಯಲ್ಲಿ ನೀರು ಬರಾಕತ್ತವು. ಮನೆಯಲ್ಲಿನೇ ಸ್ವಚ್ಛವಾಗಿ ಮತ್ತು ಆರೋಗ್ಯಕರವಾಗಿ ಪಾನಿಪುರಿ ಮಾಡಬಹುದು ಅಂತ ನಾನಿಲ್ಲಿ ತೋರ್ಸಾಕತ್ತೀನಿ. ಮೊದಲಿಗೆ ನಾನಿಲ್ಲಿ ಆಲೂಗಡ್ಡೆ ಕುದಿಸಿಕೊಂಡು ಅದನ್ನ ಸ್ಮ್ಯಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ನಂತರ ಮತ್ತು ಪಾನಿಗೋಸ್ಕರ ಹುಣಸೆ ಹಣ್ಣನ್ನು ನೆನೆಹಾಕಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲೇ ಗ್ಯಾಸ್ ಮೇಲೆ ಒಂದು ತವ ಇಟ್ಕೊಂಡು ಎಣ್ಣೆ ಹಾಕಿ ಪೂರಿನ ಒಂದೊಂದಾಗಿ ಕರ್ಕೊತಾ ಇದ್ದೀನಿ. ಒಮ್ಮಕ್ಕಳೇ ಎಲ್ಲನೂ ಕೆಲಸ ಮಾಡೋದ್ರಿಂದ ಜಲ್ದಿ ಆಕತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ಪೂರಿ ಎಲ್ಲ ಕರ್ದಾದ್ಮೇಲೆ ಬೊಗಾಣಿ ತುಂಬ ಪೂರಿ ಕಂಡಾಗ ಕಣ್ಣೆಲ್ಲ ಅರಳಿಬಿಡ್ತಾವಲ್ಲ. ಈ ಅನುಭವ ನನಗೂ ಆಗೈತಿ. ನಿಮಗೆಲ್ಲ ಯಾರಿಗೆಲ್ಲ ಈ ಥರದ ಅನುಭವ ಆಗೈತಿ ಕಮೆಂಟ್ನಲ್ಲಿ ನನಗೆ ಈ ಅನುಭವ ಆಗಿರೋದನ್ನು ತಿಳಿಸಿ. ಪೂರಿ ಎಲ್ಲ ಕರ್ಕೊಂಡಾಯಿತು. ನೆಕ್ಸ್ಟ್ ಇವಾಗ ಪಾನಿ ತಯಾರು ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಮೊದಲೇ ಹುಣಸೆ ಹಣ್ಣ ನೆನೆಹಾಕಿಟ್ಕೊಂಡಿರೋ ಅಂಥ ಹುಣಸೆ ಹಣ್ಣನ್ನು ಅದರ ರಸ ಎಲ್ಲ ಹಿಂಡ್ಕೊತಾ ಇದ್ದೀನಿ. ಈ ರೀತಿ ಅಷ್ಟು ಅದು ಹುಳಿ ಎಲ್ಲ ಒಂದು ಪಾತ್ರೆಯಲ್ಲಿ ಆಗಬೇಕು. ಆ ರೀತಿ ಹಿಂಡ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ, ಹಸಿಮೆಣ್ಸಿನ್ಕಾಯಿ ಖಾರ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಈ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಖಾರ ಹಾಕ್ಕೊತಾ ಇದ್ದೀನಿ. ಮತ್ತೇನೆಂದರೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ಸ್ವೀಟಿಗೋಸ್ಕರ. ಖಾರ, ಉಪ್ಪು, ಹುಳಿ ಮತ್ತು ಬೆಲ್ಲ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೋಬೇಕು. ಜಾಸ್ತಿ ಬೇಕಿದ್ದರೆ ಜಾಸ್ತಿನೂ ಹಾಕ್ಕೋಬಹುದು, ಕಡಿಮೆ ಬೇಕಿದ್ದರೆ ಕಡಿಮೆನೂ ಹಾಕ್ಕೋಬಹುದು. ನಾನಿಲ್ಲಿ ಬೆಲ್ಲ, ಉಪ್ಪು, ಖಾರ ಮತ್ತು ಹುಳಿ ನೀರು ಎಲ್ಲನೂ ಮಿಕ್ಸ್ ಆಗೋ ರೀತಿ ಕೈಯಾಡಿಸ್ತಾ ಇದ್ದೀನಿ. ಕಂಟಿನ್ಯೂ ಆಗಿ ಈ ರೀತಿ ಕೈಯಾಡಿಸ್ಕೋಬೇಕು. ಕೈಯಾಡಿಸ್ಕೊಳ್ಳೋದ್ರಿಂದ ಅದರಲ್ಲಿ ಬೆಲ್ಲದ ಕಣ್ಣೆ ಆಗಲಿ ಅಥವಾ ಉಪ್ಪಾಗಲಿ ಹಾಗೆ ಉಳಿಯೋದಿಲ್ಲ, ಕರಗಿಬಿಡ್ತೈತಿ. ಅದಕ್ಕೆ ಕೈಯಾಡಿಸ್ಕೋಬೇಕು. ನೆಕ್ಸ್ಟ್ ನಾನು ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. ಅದು ಸಹ ನಿಮ್ಮ ಮಸಾಲೆ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನಿಲ್ಲಿ ಆಲೂ ಮಸಾಲ ತಯಾರು ಮಾಡ್ಕೊತಾ ಇದ್ದೀನಿ. ನಾನು ಮೊದಲಿಗೆ ಸಣ್ಣದಾಗಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಆಲೂಗಡ್ಡೆ ಇದಕ್ಕೆ ಹಾಕ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಕೈಯಾಡಿಸ್ತಾ ಇರಬೇಕು. ಒತ್ತಟಕ್ಕೆ ಆಲೂಗಡ್ಡೆ, ಒತ್ತಟಕ್ಕೆ ಉಳ್ಳಾಗಡ್ಡಿ ಕುಂದಿರಬಾರ್ದು. ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಕೈಯಾಡಿಸ್ಕೋಬೇಕು. ನಾನಿಲ್ಲಿ ಕೈಯಾಡಿಸ್ತಾ ಇದ್ದೀನಿ ನೋಡಿರಿ, ಆ ರೀತಿ. ಆಲೂಗಡ್ಡೆ ಮಿಶ್ರಣ ಮಿಕ್ಸ್ ಆದ ನಂತರ ಒಂದೊಂದೇ ಪೂರಿನ ಈ ರೀತಿ ನಡ್ರಾಕ ಹೊಡ್ಕೋಬೇಕು. ಆ ರೀತಿ ಹೊಡ್ಕೊಂಡು ಆಲೂ ಮಿಶ್ರಣ ಇರ್ತೈತಲ್ಲ ಅದನ್ನ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಅದರಲ್ಲಿ ಫಿಲ್ ಮಾಡ್ಕೊತ ಬರಬೇಕು. ನಾನು ಏನು ಮಾಡಿದರೂ ಸಹ ನನ್ನ ಮಕ್ಕಳು ಅದರಲ್ಲಿ ಭಾಗಿಯಾಗಿರ್ತಾರೆ ನೋಡ್ರಿ. ಇವಾಗೂ ಸಹ ಏನೇನಾದರೂ ಪೂರಿ ಹೊಡಿಯೋದು ಅಥವಾ ಮಿಶ್ರಣನ
ಫಿಲ್ ಮಾಡೋದಾಗಲಿ ಮಾಡ್ತಾ ಇರ್ತಾರೆ. ಈ ರೀತಿ ಎಲ್ಲ ಪೂರಿನೂ ತುಂಬ್ಕೋಬೇಕು. ಆಮೇಲೆ ನಂತರ ಹೇಳ್ತೀನಿ, ಪಾನಿಪುರಿ ಕೇವಲ ಒಂದು ತಿಂಡಿ ಅಲ್ಲ, ಇದು ಒಂದು ಸ್ನೇಹಿತರ ಜೊತೆಗೇನ ಕಳೆಯುವ ಕ್ಷಣ, ಕುಟುಂಬದೊಂದಿಗೆ ಸಂತಸದ ಸಮಯ. ಈ ಮಳೆಗಾಲ ದಿನದಂದು ಸಂಜೆ ಹೊತ್ತು ಈ ತಟ್ಟೆ ತುಂಬ ಪಾನಿಪುರಿ ಸಿಕ್ಕರೆ ಸಾಕು, ಮನಸ್ಸಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ. ನೋಡಿ ಫ್ರೆಂಡ್ಸ್, ಎಲ್ಲನೂ ಫಿಲ್ ಆದಮೇಲೆ ಈ ರೀತಿ ಕಾಣತ್ತವು. ಎಲ್ಲನೂ ತುಂಬ್ಕೊತಾ ಇದ್ದೀನಿ. ಒಂದು ಪ್ಲೇಟಿಗೆ ಆಗೋಷ್ಟು ಮೊದಲು ತುಂಬ್ಕೊಂಡಿದ್ದೀನಿ. ಅದಕ್ಕೆ ನಾನು ಇದನ್ನು ಹಾಕ್ತಾಯಿಲ್ಲ. ಏನಪ್ಪ ಅಂತ ಹೇಳಿದರೆ ದಾಣಿ ಅಂತ ಸೇವನ್ನ ಹಾಕ್ತಾಯಿಲ್ಲ. ಇದಕ್ಕೆ ಪಾನಿ ಹಾಕ್ಕೊಂಡು ಹಾಗೆ ಮಸ್ತ್ ಇರ್ತೈತಿ. ಸೇವ್ ಹಾಕೋದು ಬದಲು ಇದೊಂದು ಸರಿ ಟ್ರೈ ಮಾಡಿ, ಸೂಪರ್ ಇರ್ತೈತಿ. ಇದಕ್ಕೆ ಎಷ್ಟು ಪಾನಿ ಬೇಕೋ ಅಷ್ಟು ಪಾನಿ ಹಾಕ್ಕೊಂಡು ಸರಿತಾ ಇರೋದೆ. ನಿಮಗೆ ಈ ಪಾನಿಪುರಿ ರೆಸಿಪಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂಥ ಇನ್ನಷ್ಟು ರುಚಿಕರವಾದ ಕನ್ನಡ ಅಡುಗೆ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ನಿಮ್ಮ ಫ್ರೆಂಡ್ಸ್, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಇಂಥ ಇನ್ನಷ್ಟು ರುಚಿಕರವಾದ ಕನ್ನಡ ಅಡುಗೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮ್ಮ ಮುಂದಿನ ಹೊಸ ರೆಸಿಪೀಸ್ಗಳಿಗೆ ಸ್ಫೂರ್ತಿ. ಮತ್ತು ನನ್ನ ಮಕ್ಕಳು ಎಷ್ಟು ಖುಷಿಯಿಂದ ಪಾನಿಪುರಿ ತಿಂತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.